ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದ್ಸರಿ ಅಯ್ಯೋ ಪಾಪ ಇವಳನ್ನ ಬಿಟ್ಬಿಡೋಣ ಅನ್ಸುತ್ತೆ. ಆದ್ರೆ ಈ ತರ ಪೊಗ್ರಲ್ಲಿ ಮಾತಾಡಿದಾಗ ಬಿಡ್ಲೇಬಾರ್ದು ಅನ್ಸುತ್ತೆ. ನಿನ್ನ ಬಿಡಲ್ಲ ಕಣೆ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಬೇಬಿ ಹಾಯ್ ಬೇಬಿ, ಹೌ ಆರ್ ಯು? ಹೌ ಆರ್ ಯು? ಏನಯ್ಯ, ಬೆಳಗ್ಗೆ ತಾನೇ ಸಿಸ್ಟರ್ ಅಂದೆ, ಈಗ ಬೇಬಿ ಆಗೋದ್ನಾ? ಅಲ್ಲ, ಈ ಮನೆಯಲ್ಲಿರೋ ಯಾರಿಗೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದು ಚೂರು ಇಲ್ವಾ ನಿಮ್ ಜನ್ಮಕ್ಕೆ? ಅದನ್ನೆಲ್ಲ ಇಟ್ಕೊಂಡು ನೀ ಅನುಭವಿಸಕತ್ತಿಯಲ್ಲ, ಅದನ್ನೆಲ್ಲ ನಾವು ನೋಡಕತ್ತೀನಲ್ಲ. ನಾವು ಬದಲಾಗಬೇಕು ಅಂತ ಅನ್ಕೊಂಡ್ರ ನಿನ್ನನ್ನು ನೋಡಿದ ಕೂಡಲೇ ಆಗಬಾರ್ದು, ಹಂಗ ಇರಬೇಕು ಅಂತ ಅನಿಸ್ತೈತಿ. ಅದೆಲ್ಲ ಹೋಗ್ಲಿ ಬಿಡು, ಕಾಫಿ ಮಾತ್ರ ಮಸ್ತ್ ಮಾಡಿದಿ. ಆಹಾ, ಸೂಪರ್ ಟೇಸ್ಟ್, ಘಮ 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 ಅನ್ನಕತ್ತೈತಿ. ಅಲ್ಲ, ಮಾಡಿಬಿಟ್ಟು ನಿನ್ನ ಕೈಯಾರ ತಂದು ನನ್ನ ಕೈಯಾಗ ಕೊಡ್ಬೇಕಲ್ಲ, ಅದನ್ನ ಅಲ್ಲಿಟ್ಬಿಟ್ಟು ಎಲ್ಲೋ ಹೋಗ್ಬಿಡ್ತೀಯ, ಇದು ಸರಿನಾ? ಆದರೂ ಕಾಫಿ ಮಾತ್ರ ಮಸ್ತ್ ಟೇಸ್ಟ್ ಐತಿ. ಕಾಫಿ ಟೇಸ್ಟು ಯಾಕಷ್ಟು ಚೆನ್ನಾಗಿದೆ ಅಂತ ಹೇಳಿ? ಯಾಕೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ವಿಷ ಮಿಕ್ಸ್ ಮಾಡಿದೀನಿ. ವಿಷ? ಅಯ್ಯೋ, ವಿಷ ವಿಷ! ಸಮಾಧಾನ, ಇನ್ನೂ ಸತ್ತಿಲ್ಲ ನೀವು. ವಿಷಾನ ಇವತ್ ಮಿಕ್ಸ್ ಮಾಡಿಲ್ಲ, ಹೆದರ್ಕೋಬೇಡಿ. ಅದು ಮಿಕ್ಸ್ ಯಾವಾಗ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಿಂಗೆ ಕಚ್ಚಡವಾಗಿ ನನ್ನ ಹತ್ರ ಬಂದಾಡ್ತಾ ಇದ್ರೆ ನಿಮಗೂ ಸೇರ್ಸಿ ಮನೆಯವ್ರು ಎಲ್ರಿಗೂ ಕೂಡ ಕಾಫಿಲೋ ಊಟದಲ್ಲೋ ವಿಷ ಮಿಕ್ಸ್ ಮಾಡಿ ಎಲ್ರನ್ನೂ ಒಟ್ಟಿಗೆ ಮೇಲೆ ಕಳಿಸ್ಬಿಡ್ತ. ಹುಷಾರ್. ಅಬ್ಬಾ ದೇವ್ರ, ಬಚಾವಾದ್ನಪ್ಪ. ಹೋಗಿದ್ದ ಜೀವ ವಾಪಸ್ ಬಂದಂಗಾತು ನಂಗ. ಈಕಿ ಬಗ್ಗೆ ಹುಷಾರಾಗಿರ್ಬೇಕು. ಈಕಿ ಯಾವಾಗಾದ್ರೂ ವಿಷ ಹಾಕಿ ಕೊಡಕ್ಕೆ. ಈಕಿ ಏನಾದ್ರೂ ಕೊಟ್ಟ ಮೇಲೆ ಮೊದಲು ಅದನ್ನು ಕುಡಿಯಾಗಿಲ್ಲ, ತಿನ್ನಾಗಿಲ್ಲ. ಮೊದಲು ಅದನ್ನ ಟೆಸ್ಟ್ ಮಾಡಿ ಆಮೇಲೆ ಕುಡಿತೀನಿ, ಆಮೇಲೆ ತಿಂತೀನಿ. ಯಪ್ಪ, ಈಕೆ ಕೊಡೋ ಕಾಫಿನೂ ಬೇಡ, ತಿಂಡಿನೂ ಬೇಡ, ಊಟನೂ ಬೇಡ. ಹೇಗಾದ್ರೂ ಮಾಡಿ ರೂಮ್ ಒಳಗೆ ಹೋಗ್ಬೇಕಲ್ಲ. ಏನಿರ್ಬೋದು ಈ ರೂಮಲ್ಲಿ? ಅಯ್ಯೋ, ಬೀಗ ಹಾಕ್ಬಿಟ್ಟಿದೆ.
ಮತ್ ಯಾರ್ ಕರೆದ್ರು ನನ್ನ? ಅಲ್ಲೇನಾದ್ರೂ ಬಂದ್ ಕರೆದ್ರ? ಒಂದ್ಸಲ ನೋಡೋಣ. ಇಲ್ವಲ್ಲ ಯಾರು? ಇನ್ಯಾರ್ ಕರ್ದಿದ್ ನನ್ನ? ಒಳಗಡೆಯಿಂದನ? ಅಯ್ಯೋ ಅಮ್ಮ, ಯಾರದು? ಓ ಶಾಂಭವಿ, ನಿಂದ ಇದೆಲ್ಲ ಆಟ? ಸರಿ, ಇವಾಗ ನೀನು ಹೊರಗಡೆ ಬರ್ತೀಯ ಅಥವಾ ನಾನೇ ಒಳಗ್ ಬರ್ಲಾ? ನಾನು ಒಳಗಡೆ ಬರ್ತಾ ಇದ್ದೆ, ಬೀಗ ಬೇರೆ ಹಾಕಿದೆ. ನಾನು ಇವಾಗ ಹೆಂಗ್ ಬರ್ಲಿ? ಏನ್ ಮಾಡೋದು? ಈಗ ನೀನ್ ಬರ್ತೀಯ ಇಲ್ವಾ ಹೇಳು? ಈಗ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ. ಹೊರಟೆ. ಶಾಂಭವಿ, ನೀನ್ ಈ ತರ ಎಲ್ಲ ಆಟಾಡ್ಸ್ಬೇಡ. ನಾನೇ ಬರ್ತಿದ್ದೆ. ಬೀಗ ಅವಾಗ್ಲೇ ಬೀಗ ಹಾಕಿತ್ತು. ಇವಾಗ ಯಾರು ಬೀಗ ತೆಗೆದ್ರು? ಏನಾದ್ರೂ ಆಗ್ಲಿ,